ಹಾಯ್ ಎವ್ರಿವನ್. ಇವಾಗ 3 ಜನನು ಹೊರಗಡೆ ಹೋಗ್ತಾ ಇದೀವಿ ಏನಾದರೂ ತಿನ್ಕೊಂಬರೋಣ ಅಂತ. ಸೊ ಅಲ್ಲಿ ಒಂದು ಪಿಜ್ಜಾ ಶಾಪ್ ಇದೆ. ನನಗೆ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಇದೆ ಇವಾಗ. ಅದಕ್ಕೆ ಹೋಗ್ತಾ ಇದೀವಿ. ಇದೆಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದು ಕಷ್ಟ ಇವಾಗ ಹಂಗಾಗ್ಬಿಟ್ಟಿದೆ. ಯಾಕಂದ್ರೆ ಕೆಲವರು ಅದನ್ನೇ ಕಾಯ್ಕೊಂಡು ಕೂತಿರ್ತಾರೆ ಆಡ್ಕೊಳ್ಳೋದಕ್ಕೆ. ಪ್ರೆಗ್ನೆಂಟು ಅಂಥದ್ರಲ್ಲಿ ಅದು ತಿಂತಾಳೆ ಇದು ತಿಂತಾಳೆ ಅನ್ಕೊಂಡು ನಾವೇನು ದಿನ ತಿಂತಿದ್ವಾ ಅಲ್ವಾ? 6 ತಿಂಗಳಿಗೋ ವರ್ಷಕ್ಕೋ ತಿಂತೀವಿ. ಯಾವಾಗೋ ಒಂದ್ಸಲ ತಿಂದರೆ ಏನೋ ತೊಂದರೆ ಏನಾಗಲ್ಲ. ಏನಕ್ಕೆ ಹೇಳ್ದೆ ಅಂದರೆ ಪುನರ್ವನ್ ಪ್ರೆಗ್ನೆನ್ಸಿಲಿ ನನಗೆ ಒಂದು 8 ಮಂತ್ಸ್ 1 ವೀಕಲ್ಲಿ ಫೇಕ್ ಪೇನ್ ಬಂದಿತ್ತು. ಅವಾಗೆಲ್ಲ ನನಗೆ ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಫುಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಒಂದು 3 ದಿವಸ 4 ದಿವಸ. ಫುಲ್ಲು ಗಂಟ್ಲೆಲ್ಲ ಫುಲ್ ಕಿತ್ತೋಗ್ಬಿಟ್ಟು ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಬರೀ ಹಾಲು ಅನ್ನ, ಹಾಲು ದೋಸೆ, ಹಾಲು ಇಡ್ಲಿ ಇಷ್ಟೇ 1 ವಾರ ಫುಲ್ ತಿಂದಿರೋದು ನಾನು. ಸೊ ಆಮೇಲೆ ಡಾಕ್ಟ್ರ್ ಹತ್ರ ಮೆಡಿಸಿನ್ ತೊಗೊಂಡ್ಮೇಲೆ 2 ಡೇಸ್‌ಗೆ ಕ್ಯೂರ್ ಆಯಿತು. ಸೊ ನನಗೆ ನಾಲಿಗೆ ಎಲ್ಲ ಹಿಡ್ದೋಗಿದೆ ಬರೀ ಹಾಲು ಅನ್ನ ತಿಂದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವತ್ತು ಅಪರೂಪಕ್ಕೆ ತಿಂಗಳಾನುಗಟ್ಲೆ ಆದ್ಮೇಲೆ ಗೋಬಿ ತರಿಸ್ಕೊಂಬಿಟ್ಟಿದ್ದೀನಿ ತಿನ್ನೋದಕ್ಕೆ ಅಂತ. ತಿನ್ನೋದನ್ನು ಯಾರೋ ಒಬ್ಬರು ನೋಡ್ಬಿಟ್ಟಿದ್ದಾರೆ. ಅದನ್ನು ಹಂಗೆ ಡೈರೆಕ್ಟಾಗಿ ಹೇಳಿದರೆ, ಇದೆಲ್ಲ ಯಾಕೆ ತಿಂತೀಯಾ, ಒಳ್ಳೇದೆಲ್ಲ ತಿನ್ನಬೇಡ ಅಂತಂದರೆ ಕನ್ಸರ್ನ್ ಅಂತ ಅಂದ್ಕೊಂಡವೆ. ಅದು ಬಿಟ್ಬಿಟ್ಟು ಅದನ್ನು ತೊಗೊಂಡೋಗಿ ಇನ್ನೊಬ್ರ ಹತ್ರ ಚರ್ಚೆ ಮಾಡಿಕೊಂಡು ಆಡಿಕೊಂಡು ಅದೆಲ್ಲ ಯಾಕೆ ಬೇಕು ಅಲ್ವಾ? ಅವ್ರು ಅದೆಲ್ಲ ಮಾತಾಡ್ಕೊಂಡು ನನ್ನ ಕಿವಿಗೆ ಬೀಳಬೇಕಾ? ನನ್ನ ಕಿವಿಗೆ ಬಿತ್ತು. ಸೊ ಅದಕ್ಕೆ ಹೇಳಿದೆ, ಏನಾದ್ರು ತಿನ್ನೋದು ಕಷ್ಟ ಇವಾಗ, ಅದನ್ನು ಆಡ್ಕೊತಾರೆ ಜನ. ಸೊ ಪುನರ್ವಂಗೂ ಟೇಸ್ಟ್ ಮಾಡಿಸ್ದೆ. ಅವನೇನು ಜಾಸ್ತಿ ತಿನ್ನಲಿಲ್ಲ, ಸ್ವಲ್ಪ ತಿಂದ ಅಷ್ಟೇ. ಅದು ಕೊಡಲ್ಲ, ಇದು ಕೊಡಲ್ಲ, ಬಿಸ್ಕೆಟ್ ಕೊಡಲ್ಲ, ಚಾಕ್ಲೇಟ್ ಕೊಡಲ್ಲ ಅಂತೀರ, ಅದೇನು ಇದು ಕೊಟ್ರಿ ಅಂತ ಅನ್ಕೊಬೋದು. ಏಕೆಂದರೆ ಇದು ನಾವೇ ತಿನ್ನಲ್ಲ ಜಾಸ್ತಿ, ಆಯಿತಾ? ಯಾವಾಗೋ 6 ತಿಂಗಳಿಗೋ ವರ್ಷಕ್ಕೋ ಅಜ್ಜಂಪುರದಲ್ಲಿ ಯಾವಾಗೋ ಇದ್ದಾಗ ತಿಂದಿದ್ದಕ್ಕೆ ಇವಾಗ ತಿಂತಿದ್ದೀವಿ. ನಾವೇನು ಮತ್ತೆ ಪಿಜ್ಜಾ ಅದು ಇದು ಎಲ್ಲ ತಿನ್ನೋಕೆ ಹೋಗಲ್ಲ ಅಲ್ವಾ? ಸೊ ನಾವು ರೆಗ್ಯುಲರಾಗಿ ತಿಂತಿದ್ರೆ ಅವನಿಗೂ ಅದೇ ಅಡಿಕ್ಷನ್ ಆಗಿಬಿಡುತ್ತೆ, ಅಭ್ಯಾಸ ಆಗಿಬಿಡುತ್ತೆ. ಬಟ್ ಇದು ಯಾವಾಗೋ ಒಂದು ಸಲ ತಿನ್ನೋದಲ್ವಾ? ಸೊ ತೊಂದರೆ ಇಲ್ಲ ಅಂದ್ಬಿಟ್ಟು ಒಂಚೂರು ಟೇಸ್ಟ್ ಮಾಡಿಸ್ದೆ. ಹಾಗೆ ಬರ್ತಾ ನೇರಳೆ ಹಣ್ಣು ತೊಗೊಂಬಂದಿದ್ದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನೇರಳೆ ಹಣ್ಣು ತಿಂದರೆ ಒಬ್ಬರಿಗೂ ಒಂದೊಂದು ಥರ ಒಪಿನಿಯನ್ ಇರುತ್ತೆ, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ಬಟ್ ಏನೂ ಆಗಲ್ಲ ತಿಂದರೆ, ತುಂಬ ಒಳ್ಳೇದು ಆ್ಯಕ್ಚುಲಿ. ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ, ವೈಟಮಿನ್ ಸಿ ಇದೆ. ಸೊ ಈ ಥರ ತುಂಬ ಬೇಕಾಗಿರೋ ಅಂಥ ಒಳ್ಳೊಳ್ಳೆ ಅಂಶಗಳಿದೆ. ಮಕ್ಳಿಗೂ ಅಷ್ಟೇ, ಮಕ್ಳಿಗೆ ಕೊಟ್ಟರೂ ಕೂಡ ಎಷ್ಟೋ ಜನ ಮಕ್ಳಿಗೆ ಕೊಡೋದೇ ಇಲ್ಲ, ಶೀತ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ, ಗಂಟ್ಲು ಕಟ್ಟುತ್ತೆ, ಕೆಮ್ಮಾಗುತ್ತೆ ಅಂತ ಅಂದ್ಕೊಂಡು. ಮಕ್ಳಿಗೂ ಆ್ಯಕ್ಚುಲಿ ನೇರಳೆ ಹಣ್ಣು ತುಂಬಾ ಒಳ್ಳೆಯದು. ಸೀಸನಲ್ಲಿ ಸಿಗೋ ಅಂಥ ಯಾವ ಫ್ರೂಟ್ಸೂ ಕೆಟ್ಟೋದಲ್ಲ, ಬಟ್ ಎಲ್ಲ ಲಿಮಿಟಲ್ಲಿ ಇರಬೇಕು ಅಷ್ಟೇ. ಅವನಿಗೂ ಕೊಟ್ಟೆ, ನಾನು ತಿಂದೆ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ಊರಿಗೆ ಹೊರಟಿದ್ದೀನಿ. ನಂದು ಚೆಕಪ್ ಇತ್ತು. ಇದ್ದಿದ್ದು ಆ್ಯಕ್ಚುಲಿ ಜೂನ್ 4ನೇ ತಾರೀಕು. ಬಟ್ ಬಿಟ್ಕೊಡೋಕ್ಕೆ ಅಂತ ಮಣಿ ಬರೋಕ್ಕಾಗ್ತಿರ್ಲಿಲ್ಲ, ರಜಾ ಇರಲಿಲ್ಲ. ಹಾಗಾಗಿ ನಾನು ಸ್ಯಾಟರ್ಡೆ ಸಂಡೇ ಸೇರಿಸ್ಕೊಂಡು ಬಿಟ್ಕೊಡ್ಬೋದಲ್ವ, ಸಂಡೇ ರಜಾ ಇರುತ್ತೆ, ಮಣಿ ಬಂದು ಬಿಟ್ಕೊಟ್ಬಿಟ್ಟು ವಾಪಸ್ ಹೊರ್ಟೋಗ್ಬೋದು ಅಂತ ಅಂದ್ಬಿಟ್ಟು ನಾವು ಒಂದು 2-3 ದಿವಸ ಲೇಟ್ ಆದರೂ ಏನು ಪ್ರಾಬ್ಲಮ್ ಇಲ್ಲ ಬಿಡು ಅಂತಂದ್ಬಿಟ್ಟು ಸ್ಯಾಟರ್ಡೇ ಹೊರಟ್ವಿ ನಾವು, ಕಾಲೇಜೆಲ್ಲ ಮುಗಿಸ್ಕೊಂಡು. ಅಲ್ಲಿ ಹೋಗೋ ಅಷ್ಟರಲ್ಲಂತೂ ಸಾಕಾಗೋಯ್ತು. ಒಂದೇ ಟ್ರೈನ್, ಡೈರೆಕ್ಟ್ ಟ್ರೈನ್, ಎಲ್ಲೂ ಚೇಂಜ್ ಮಾಡೋಂಗಿರಲಿಲ್ಲ. ಮಾಲೂರಲ್ಲಿ ಹತ್ತಿದ್ದಕ್ಕೆ ಹೋಗಿ ಮೈಸೂರಲ್ಲಿ ಇಳಿದ್ವಿ. ಬಟ್ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಇದು ಸೀಟು ಮಾಮೂಲಿ ಇರುತ್ತಲ್ಲ ಆ ಥರ ಇರಲಿಲ್ಲ, ಬಸ್ಸಲ್ಲಿರುತ್ತಲ್ಲ ಸೀಟು ಆ ಥರ ಇತ್ತು. ಕೂತ್ಕೊಳ್ಳೋದಕ್ಕಂತೂ ಸಖತ್ ಕಷ್ಟ ಆಗಿಬಿಡ್ತು. ಅಷ್ಟೊಂದು 5ರಿಂದ 6 ಅವರ್ ಕೂತ್ಕೊಬೇಕು ಕಂಟಿನ್ಯೂಸ್ ಆಗಿ. ಅಂದರೆ ಎಷ್ಟು ಕಷ್ಟ ಆಗಬೇಕು ಹೇಳಿ, ಅದು ಈ ಟೈಮಲ್ಲಿ. ಸೊ 11:30 ಏನೋ ಆಗಿತ್ತು ಅನಿಸುತ್ತೆ ನಾವು ಮೈಸೂರು ಬಂದಾಗ. ಆಮೇಲೆ ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಅವನು ಆಟೋದಲ್ಲಿ ಹೋಗೋದಂದರೆ ಪಾಪಗಂತೂ ಸಖತ್ ಖುಷಿ. ಗಾಡೀಲಿ ಎಲ್ಲರೂ ಹೋಗ್ತೀರಾ, ಆಟೋ ಎಲ್ಲ ನೋಡಿದ್ರೆ ಆಟೋದಲ್ಲಿ ಹೋಗೋಣ ಅಂತಾನೆ. ಆಮೇಲೆ ನಾವು ಮೈಸೂರಿಗೆ ಬಂದು ಸುಮಾರು ದಿವಸ ಆಗಿತ್ತಲ್ಲ, ಆ ಪ್ಲೇಸ್ ಎಲ್ಲ ನೋಡ್ತಾ ಇದ್ದೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೆ ಎಲ್ಲ ರೀಕಾಲ್ ಮಾಡಿಕೊಂಡು ಇದದು ಇದಿದು ಅಂತ ಹೇಳ್ತಿದ್ದ. ಸೊ ಆಮೇಲೆ ಹೋಗಿ ನೈಟು ಅಲ್ಲಿ ಮನೇಲಿದ್ದು ಪುನಃ ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಇವಾಗ ಮನೇಲಿ ಯಾರೂ ಇಲ್ವಲ್ಲ, ತುಂಬ ದಿವಸ ಆಯಿತು. ಹಾಗಾಗಿ ಅಲ್ಲಿ ಸಿಲಿಂಡ್ರು ಎಲ್ಲ ಏನೂ ಇಟ್ಟಿಲ್ಲ, ದಿನಸಿ ಐಟಮ್ಸ್ ಏನೂ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ಹೋಟೆಲ್ಲೇ ತಿನ್ಕೊಂಬಿಡೋಣ, ಒನ್ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ಹೋಟೆಲಿಗೆ ಬಂದ್ವಿ. ಅವ್ನು ತಿಂದೆ ಭಾಳ ಹಠ ಮಾಡ್ತಿದ್ದ. ಅದಕ್ಕೆ ನನಗೆ ಸ್ವಲ್ಪ ಮೊಸರು ಕೇಳಿದೆ, ಮೊಸರಿಲ್ಲ ಅಂದ್ಬಿಟ್ಟು ಮೊಸರು ಬಜ್ಜಿ ಕೊಟ್ಟರು. ಆಮೇಲೆ ಮೊಸರು ಬಜ್ಜಿ ಹಾಕ್ಕೊಂಡು ಹೆಂಗೋ 1.5 ಇಡ್ಲಿ ಸೇರಿಸ್ದೆ ಅನ್ನೋದು ತಿಂದ. ಸೊ ಶೈಲಮ್ಮ ಮತ್ತು ಅಮ್ಮ ಇಬ್ಬರು ಬರ್ತೀವಿ ಅಂತ ಹೇಳಿದ್ರಲ್ಲ, ಅವ್ರಿಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸಬ್ಬೂಬ್ ಹತ್ರ. ಅವ್ನು ಕುದುರೆ ಎಲ್ಲ ನೋಡಿಕೊಂಡು ಜಟ್ಕ ಗಾಡಿ ಎಲ್ಲ ನೋಡ್ಕೊಂಡು ನಿಂತಿದ್ದ. ಅಷ್ಟಕ್ಕೆ ಅವರು ಬಂದರು. ಅಲ್ಲಿಂದ ಮೈಸೂರಿಂದ ಇವಾಗ ನೆಕ್ಸ್ಟು ಹೊರಟ್ವಿ. ಅಲ್ಲಿಂದ ಹೊರಟು ಮತ್ತೆ ಸುತ್ತೂರಿಗೆ ಬಂದ್ವಿ. ಎಷ್ಟು ಸುತ್ತಾಡಿದ್ದೀವಿ ನೋಡಿ ನಾವು.
ಸೊ ಮಣಿ ಮೈಸೂರಿಂದ ಅವರು ಊರಿಗೆ ಹೊಟ್ಟೋದ. ಯಾಕಂದರೆ ಅವನು ಪಾಪ ತುಂಬ ದಿವಸ ಆಗಿತ್ತು ಅವ್ರು ಊರಿಗೆ ಹೋಗಿ, ಅಲ್ಲಿ ಒಂಚೂರು ಹೋಗಿ ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೊಂದು 2 ದಿವಸ ಇದ್ದು ಬರ್ತೀನಿ ಅಂದ್ಬಿಟ್ಟು ಅವನು ಅವ್ರ ಊರಿಗೆ ಹೋದ. ನಾನು ಈ ಕಡೆ ಸುತ್ತೂರಿಗೆ ಬಂದೆ ಅವತ್ತು. ಎಲ್ಲರೂ ಬಂದ್ವಿ. ಇಲ್ಲಿ ಮನೆ ಎಲ್ಲ ಬೇರೆ ಮನೆ ಚೇಂಜ್ ಮಾಡಿದರು, ನಾನು ನೋಡಿರಲಿಲ್ಲ, ಸುಮಾರು ದಿವಸ ಆಗಿತ್ತು ಎಲ್ಲ ಬಂದು. ಸೊ ಮನೆಗೆ ಬಂದ್ವಿ, ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ರೆಸ್ಟ್ ಮಾಡಿಕೊಂಡು ಮನೆ ನೋಡೋಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಮನೇಲಿ ಆ್ಯಕ್ಚುಲಿ ಗೃಹಪ್ರವೇಶ ಎಲ್ಲ ಆದಮೇಲೆ ತುಂಬಾ ಕೆಲಸಗಳು ಪೆಂಡಿಂಗ್ ಇತ್ತು. ಕಾಟ್ ಎಲ್ಲ ಮಾಡಿಸಿರ್ಲಿಲ್ಲ, ಅದೆಲ್ಲ ಮಾಡಿಸಿದ್ರು. ಅರ್ಧಂಬರ್ಧ ಕೆಲಸ ಆಗಿದೆ. ಅದೆಲ್ಲ ಆದಮೇಲೆ ನೋಡೋಕ್ಕೆ ಹೋಗಿರಲಿಲ್ಲ. ಸೊ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ವಿ. ಸೊ ನೋಡಿ, ದೂರದಿಂದ ರಾತ್ರಿ ಹೊತ್ತು ಹಿಂಗೆ ಕಾಣಿಸುತ್ತೆ ಲೈಟೆಲ್ಲ ಹಾಕ್ಬಿಟ್ರೆ. ಪಾಪು ಅಂತೂ ಈ ಕಡೆ ಎಲ್ಲ ಬಂದುಬಿಟ್ರೆ ಎಷ್ಟು ಚೇಂಜ್ ಆಗ್ತಾನೆ ಅಂದರೆ, ನೀವು ನನ್ನ ಮಗನೇನ ಅಂತ ಡೌಟ್ ಆಗಬೇಕು, ಅಷ್ಟು ಚೇಂಜ್ ಆಗಿಬಿಡ್ತಾನೆ. ನೆಟ್ಟಿಗೊಂದು ಊಟ ಮಾಡಲ್ಲ, ಒಂದು ತಿಂಡಿ ತಿನ್ನಲ್ಲ, ಒಂದು ನಿದ್ದೆ ಮಾಡಲ್ಲ. ಮಧ್ಯಾಹ್ನ ಅಂತೂ ಸಾಕು ಮಾಡಿಬಿಟ್ಟಿದ್ದಾನೆ ನಂಗೆ ಅವನು ನಿದ್ದೆ ಮಾಡಿಸೋದಕ್ಕೆ. 3/4 ಗಂಟೆ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ ಮಲಗ್ಸೋಕ್ಕೆ ಟ್ರೈ ಮಾಡಿರೋದು. ಕೆಳಗಡೆ ಹಾಕಿದ್ರೆ ರೆಡಿನೇ ಇಲ್ಲ ಅವ್ನು ಕೆಳಗೆ ಮಲ್ಗೋದಕ್ಕೆ. ತೊಡೆ ಮೇಲೆ ಮಲ್ಕೋಬೇಕು ಅಂತ ಹಠ. ಹೋಗ್ಲಿ ನಿದ್ದೆ ಮಾಡ್ತಾನೆ ಅಂದರೆ ನಿದ್ದೆನೂ ಮಾಡೋಂಗಿಲ್ಲ, ನೆಟ್ಟಿಗೊಂದು ಊಟ ಮಾಡೋಂಗಿಲ್ಲ. ಫುಲ್ಲು ಚೇಂಜ್ ಆಗಿಬಿಡ್ತಾನೆ. ಯಾಕೆ ಹಂಗೆ ಆಡ್ತಾನೆ ಅಂದರೆ ಅವನಿಗೆ ಫುಲ್ ಸಪೋರ್ಟ್ ಜಾಸ್ತಿ ಈ ಕಡೆ ಬಂದುಬಿಟ್ರೆ. ಅಲ್ಲಿ ನಾನು ಒಬ್ಬಳೇ ಇರ್ತೀನಲ್ಲ, ಅದಕ್ಕೆ ಎದ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಈ ಕಡೆ ಎಲ್ಲ ಬಂದುಬಿಟ್ರೆ ಎಲ್ಲರದ್ದು ಮುದ್ದು ಜಾಸ್ತಿ, ಸಪೋರ್ಟ್ ಜಾಸ್ತಿ, ಇವಳೇನು ಮಾಡ್ತಾಳೆ ನನ್ನ ಅಂತ ಧೈರ್ಯ ಅವನಿಗೆ. ಅದಕ್ಕೆ ಫುಲ್ಲು ಹಠ ಜಾಸ್ತಿ ಆಗ್ಬಿಡುತ್ತೆ ಈ ಕಡೆ ಎಲ್ಲ ಬಂದರೆ. ಸೊ ಟೇಬಲ್ಲು ಮತ್ತು ದಿವಾನ್ ಕಾಟು ಅದು ಇದು ಏನೇನೋ ಫರ್ನಿಚರ್ಸು ಅದೆಲ್ಲ ಅರ್ಧಂಬರ್ಧ ಕೆಲಸಗಳೆಲ್ಲ ಆಗಿತ್ತು. ಅವತ್ತು ಆ್ಯಕ್ಚುಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಹೋಗಿದ್ದು. 48 ಡೇಸ್ ಅಲ್ಲಿ ಅವ್ರ ಊರ ಕಡೆ 48 ದಿನಕ್ಕೆ ಮತ್ತು ಏನೋ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ ಏನಾದರೂ ಪಾಯಸ ಮಾಡಿ ಬುದ್ಧೇವ್ರನ್ನ ಕರೆದು ಅದು ನೈವೇದ್ಯ ಹಾಕ್ತಾರೆ. ಅನ್ಎಕ್ಸ್ಪೆಕ್ಟೆಡಾಗಿ ನಮಗೂ ಸಿಕ್ತು. ಸೊ ಪಾಯಸ ಎಲ್ಲ ಮಾಡಿದರು, ಚೆನ್ನಾಗಿ ಕುಡಿದ್ವಿ. ಅವನಿಗಂತೂ ಸಖತ್ ಇಷ್ಟ ಆಯಿತು. ಅವನು ದಿನ ಕೊಟ್ಟರು ಪಾಪ ಅಂತೂ ಪಾಯಸ ಡೈಲಿ ಕೊಟ್ಟರು ಅವನಂತೂ ಕುಡಿಯೋಕ್ಕೆ ರೆಡಿ, ಬೇಡ ಅಂತ ಮಾತ್ರ ಅನ್ನಲ್ಲ. ಸೊ ಅವನು ಎಲ್ಲ ಕುಡ್ದ, ನಾವು ಎಲ್ಲ ಕುಡಿದ್ಬಿಟ್ಟು ಮನೆಯೆಲ್ಲ ಒಂದು ರೌಂಡು ಮತ್ತೆ ನೋಡ್ಕೊಂಬಂದ್ವಿ. ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ, ಹಾಗೆ ನಿಜವಾಗ್ಲೂ ಅದು ಎರಡೂ ಕಷ್ಟದ ಕೆಲಸನೇ. ಎಷ್ಟು ದಿವಸ ಆಯಿತು, ಇನ್ನೂ ಫುಲ್ಲು ಕೆಲಸ ಕಂಪ್ಲೀಟೇ ಆಗಿಲ್ಲ. ಎಲ್ಲದರಲ್ಲೂ ಒಂದೊಂದು ಸಣ್ಣ ಪುಟ್ಟ ಉಳಿಕೆಗಳು ಉಳಿಸಿರ್ತಾರೆ ಯಾವಾಗ್ಲೂ. ಸೊ ಕಾಟೆಲ್ಲ ರೆಡಿ ಇದೆ, ಅದಕ್ಕೆ ಕುಷನ್ ಎಲ್ಲ ಹಾಕಿಲ್ಲ, ಬೆಡ್ಡೆಲ್ಲ ಇನ್ನೂ ತಂದು ಹಾಕಿಲ್ಲ. ಸೊ ಇನ್ನೂ ಈ ಮನೆಗೆ ಶಿಫ್ಟ್ ಆಗಿಲ್ಲ, ಇನ್ನೂ ಟೈಮ್ ಬೇಕು ಆ್ಯಕ್ಚುಲಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಫುಲ್ಲು ಒಂದು ಚೂರು ಬ್ಯಾಲೆನ್ಸ್ ಇಲ್ದಿರಂಗೆ ಕಂಪ್ಲೀಟ್ ಆದಮೇಲೆ ಎಲ್ಲ ಶಿಫ್ಟ್ ಆಗ್ತಾರೆ ಈ ಕಡೆಗೆ. ಆಮೇಲಿಂದ ಊರಿಗೆ ಹೋದ್ವಿ, ನಮ್ಮೂರಿಗೆ. ಅವನಿಗೆ ಪುನರ್ವಂಗೆ ಹೇರ್ ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿತ್ತು, ಕಟಿಂಗ್ ಮಾಡಿಸೋಣ ಅಂತ, ಮೈಸೂರಲ್ಲೇ ಮಾಡಿಸೋಣ ಅಂತ ನೋಡಿದ್ವಿ. ಅವನು ಯಾವುದೇ ಕಾರಣಕ್ಕೂ ಒಪ್ಪಲೇ ಇಲ್ಲ. ನಾನು ಊರಲ್ಲೇ ಮಾಡಿಸ್ತೀನಿ, ನಾನು ಬಸವನ ಹತ್ರನೇ ಮಾಡಿಸ್ತೀನಿ ಅನ್ನೋಕ್ಕೆ ಶುರು ಮಾಡ್ದೆ. ಬಿಡು ಹೋಗಲಿ, ಮನೆ ಹತ್ರ ಆದರೆ ಸುಮ್ಮನೆ ಸೈಲೆಂಟಾಗಿ ಮಾಡಿಸ್ಕೋತಾನೆ, ಅಂಗಡಿಲೆಲ್ಲ ಸ್ವಲ್ಪ ಕಟಿಂಗ್ ಶಾಪಲ್ಲೆಲ್ಲ ಸ್ವಲ್ಪ ಗಲಾಟೆ ಮಾಡ್ತಾನೆ ಅಂತ ಅಂದ್ಬಿಟ್ಟು, ಬಿಡು ಹೋಗಲಿ, ನೀನು ಊರಿಗೆ ಹೋಗ್ತೀವಲ್ಲ ಅಲ್ಲೇ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೆ ಬಂದ್ವಿ. ಆಮೇಲೆ ಊರಲ್ಲೇ ಕಟಿಂಗ್ ಎಲ್ಲ ಮುಗೀತು. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈಗ ಹಾಸ್ಪಿಟ್ಲಿಗೆ ಹೋಗಬೇಕು ಚೆಕಪ್ಪಿಗೆ, ಅದೆಲ್ಲ ಡೀಟೇಲ್ಸ್ ಮತ್ತು ಸ್ಕ್ಯಾನಿಂಗ್ ಇದೆ, ಅದೆಲ್ಲ ಕೊಡ್ತೀನಿ. ಬಾಯ್.